ನಾ ಬರೀ ಕಾಕನ್ ಮಾಡಿ ನೋಡಿನಿ, ಇದು ಎಲ್ಲ ಹಿಂಗ್ಯಾಕೆ ಮಾಡತ್ತಾನ ಕಾಕ. ನೋಡಪ್ಪ ಶಟ್ರ್ ಹೊಲ್ದ ಮಾಡಿ ಗಬ್ರಾಕತ್ತಿದ್ದೆ, ಮತ್ತು ನೀ ನೋಡ್ದೆ ಅಂತಂದೆಲ್ಲ, ಅದಕ್ಕೆ ಯಾರಿಗೆ ಹೇಳಬೇಡ, ನೀ ಅರ್ಧ ತಗೋ ನನಗೆ ಅರ್ಧ ತಗೋ ಅಂದ್ರೆ ಇವ ಬಂಗಾರ ನೋಡಿ. ಕಾಕ ಹಂಗ್ಯಾಂಗ ಆಗ್ತದ ಅಂದಿವ, ಹಂಗ್ಯಾಂಗ ಆಗ್ತದ ಕಾಕ, ನನಗೆ ಅದ್ರಾಗ ನಯಾ ಪೈಸೆ ನನಗೆ, ಒಂದು ಪೈಸೆ ನೀನು ಬಂದಿವ. ನೆಲ ಗೆಬ್ರದವ ಯಾರು ಕಾಕ, ಹೊತ್ಕೊಂಡು ಬಂದವ ಯಾರು ಕಾಕ, ನೀವು ಸುಮ್ಮ ಮಾರಿ ನೋಡಿದವ ಏನದ. ಹಂಗ್ಯಾಗ್ತದ ಕಾಕ, ನನಗೆ 90% ಇದ್ದು ನನಗೆ ಕೊಡು, ಒಂದು 10 ನೀನ ತೊಗೊಂಡು ಇಲ್ಲಕ್ಕೆ ಶಟ್ರ್ ಮನೆಗೆ ಹೋಗ್ತೀನಿ ನೋಡಂದಿವ. ವಿಶ್ವಾಮಿತ್ರ ನಾನಿವ. ನೋಡು ಹೋದ ಅಂತ ಶಟ್ರಿಗೆ ಅದು ನಿನಗೆ ಒಯ್ದು ಒಳಗೆ ಹಾಕ್ತಾರ. ಹಂಗೆ ಮಾಡಬೇಡ ಅಂತ ಅಂದ. ಹ್ಯಾಂತಿ ಭಾಷೆ ಅನ್ನಕ್ಕಿದ್ರೆ ಕಲ್ಲಪ್ಪನ ಹ್ಯಾಂತಿ ಆಗದಾಗ್ಯದ ಹೋಗೋದಾಗ್ಯದ. ಕಾಕ ಇಟ್ಟುಕೊಡೋ, ನೀ ಇಡ್ತೋ ಹಂಚ್ಕೊಂಡು ಬೇಡ್ರಿ. ಅದು ಕಥೆ ದೃಷ್ಟಾಂತ ಏನಂದ್ರೆ ಹ್ಯಾಂತ ಬಂದಳು ಹೇಳ್ತೀನಿ. ಸೊರಸಿದಿತ್ತ ಕಪಾಳಿ ಕೊಟ್ಟಳು ಯಾರಿಗೆ, ಕಲ್ಲಪ್ಪ. ಯಾಕ ನೋಡ್ಲಿ ಕುಂಬಾರಶೇಖರ ಮಾರಿ ನೋಡಿದ್ರೆ ಬಂಗಾರ ಸಿಕ್ಕತ್ತಿದ್ರು. ಕಪಾಳಿ ಕೊಟ್ಟಳು ಹೇಳ್ತೀನಿ. ಹುಚ್ಚ, ನಿನ್ನ ಬದುಕಿನೊಳಗೆ ನಿನ್ನ ಜೀವನದೊಳಗೆ ಬರೇ ಕುಂಬಾರ ಕಾಕನ ಮಾರಿ ನೋಡಿದ್ರೆ ಬಂಗಾರ ಲಕ್ಷ್ಮಿ ನಿನ್ನ ಮನೆ ತಕ್ಕ ಬಂದಾಳಲ್ಲ ಹುಚ್ಚ. ಇದೇ ಆವಿಷ್ಯ, ಇದೇ ಟೈಮ್ ಶ್ರೋತ್ರಿಯ ಬ್ರಹ್ಮನಿಟ್ಟು ಸದ್ಗುರುನಾಥನ ಪಾದ ಸೇವೆ ಮಾಡಿದ್ರೆ ಮುಕ್ತಾಗಿ ಹೋಗ್ತಿದ್ರು. ಹುಚ್ಚದ ಕಪಾಳಿ ಪಟ್ಟದ ಕೊಟ್ಟ. ಅದಕ್ಕೆ ಈ ಜೀವನದೊಳಗೆ ಏನ ಕಣ್ಣಿಗೆ ಕಾಣ್ತಾ ಅದಕ್ಕೆ ಸಿದ್ಧಾಳ ಬೆಳೆದ ಜೀವನದೊಳಗೆ ನೀವೇನಾದ್ರೂ ಬಿ ಮಾಡ್ರಿ ಬಿಡ್ರಿ, ಖರೆ ನೇಮ ಆಚಾರ ವಿಚಾರದೊಳಗೆ ಇರ್ರಿ ಅಂತ ಹೇಳಿ ಅಪ್ಪ ಸಿದ್ಧಾಳ ಅದು ಹೇಳಿ ಎಲ್ಲಿಗೆ ಹೋಗ್ತಾನ. ಗೋಕರ್ಣದಿಂದ ಗೋಕರ್ಣದೊಳಗೆ ಇನ್ನೊಂದು ಹೇಳ್ತಾನ. ಏನು ಅಂತಂದ್ರ ಜಟಾಧಾರಿ ಸಾಧು ಸಿದ್ಧಾಳಪ್ಪನ ಸಂಗಟ ಕೂಡಿ ಆ ಜಟಾಧಾರಿಗೆ ಸಿದ್ಧಾಳಪ್ಪ ಹರಕೆ ಚಾಪಿಕೊಳ್ಳ ಹಾಕಿ ಅಲ್ಲೇ ಗಿಡವದೊಂದು ತಪ್ಪಲದೊಂದು ಮಾಲಿ ಮಾಡಿ ಅಂಗಡಿಯಾಗ ಆ ಕಡೆ ಈ ಕಡೆ ಒಂದಿಷ್ಟು ಇಸ್ಕೊಂಡು ಬಂದು ಕುಂಕುಮ ಬಂಗಾರ ದುರ್ಗವು ಧ್ಯಾನವು ನಂಗೆ ಬಡದ ಎಲ್ಲ ಬಡಿತಾರೆ ನಿಮ್ಮಲ್ಲಿ. ನಮ್ಮ ಕಡೆ ಜೋರ ದ್ಯಾಮೋ ದುರ್ಗೋ ಜಾತ್ರೆ ಭಂಡಾರದ ಸಿಕ್ಕಂದು ಮುಳುಗೇ ಬಿಡ್ತೇವೆ. ಎಲ್ಲ ಬಡದು ಕುಂಡ್ರಿಸಿ ಒಂದು ನಯ ಪೈಸ ಏನೋ ಆಗಿನ ಕಾಲ ಕೆಟ್ಟ. ಅದು ಗೋಕರ್ಣದೊಳಗೆ ಚಿಂತನದೊಳಗ ಸಿದ್ಧಾಳಪ್ಪ ಅಂದ, ಇವತ್ತ ನಾನು ಶಿವಾನುಭವ ನಡೆಸ್ತೀನಿ ಅಂತ ಸಿದ್ಧಾಳಪ್ಪ ನಡ್ಸಕತ್ತ. ಅಪ್ಪ ಸಿದ್ಧಾಳ ನಡೆಸುವಾಗ ಹೇಳ್ತೀನಿ, ಜನ ಕೂತು ಆನಂದದಿಂದ ಈ ಸ್ಥೂಲ ಶರೀರ ಬಗ್ಗೆ, ಸೂಕ್ಷ್ಮ ಶರೀರ ಬಗ್ಗೆ, ಕಾರಣ ಶರೀರ ಬಗ್ಗೆ ಅನನ್ಯವಾಗಿ ಸಿದ್ಧಾಳಪ್ಪ ಬಿಡಿಸಕತ್ತ. ಪಂಚೀಕರಣಿ ವಿವಾಕಾಶ ತತ್ವಾದಿಗಳು ಹೇಗೆ ಕೂಡುದು, ಹೇಗೆ ಹಂಚೋದು ಸಂಪೂರ್ಣವಾಗಿ ಸಿದ್ಧಾಳಪ್ಪ ತಿಳಿಸಿದ. ಮುಗಿದು ಗಳಿಗೆ ರೊಕ್ಕ ಬಾಳೆ ಅದು. ಅವ್ರು ಏನಂದ್ರು ಆ ಗುಡಿ ಆಚಾರ್ಯರುಗಳು, ಈ ಸಾಧು ಇವತ್ತು ಚಂದ ಪ್ರವಚನ ಮಾಡ್ಯಾರ, ದಕ್ಷಿಣ ಭಾಳ ಬಂದವ, ಇವು ಸಾಧು ಕೊಡ್ಬೇಕನ್ನಡಿ ಆ ಜಟಾಧಾರಿ ಸಾಧುವನ್ನು ಕಸ್ಕೊಂಡು ಹೋದ. ಅಪ್ಪ ಸಿದ್ಧಾರೂಢ ಯಾವ ಆಶೆ ಮಾಡ್ದವಲ್ಲ. ಅಲ್ಲಿಂದ ಎಲ್ಲಿ ಬಂದ ಅಪ್ಪ ಸಿದ್ಧಾರೂಢ? ಉಳಿವಿ ಚನ್ನ ಬಸವ ಒಳಿಯೋ ನಮ್ಮ ಮನೆಯಾಗ ಪದ್ಯ ಹಾಡ್ತಾರಲ್ಲ, ಉಳಿವಿ ಚನ್ನ ಬಸವ ಒಳಿಯೋ ನಮ್ಮ ಮನೆಯಾಗ. ಉಳಿದ್ರೆ ಏನ್ ಮಾಡ್ತೀರಿ ನೀವು? ಸುರಸಾಲಕ್ಕೆ ಹೋಗಿ ಬರ್ತೀರಿ. ನಿಮ್ಮ ಹತಿಕತಿನ ಭಾಳ ಇರ್ತಾವ. ಸುರಸಾಲಕ್ಕೆ ಹೋಗಿ 1000 ಮಂದಿ ಹೋಗಿ ಮಲ್ಲಯ್ಯಗ ಹೇಮರೆಡ್ಡಿ ಮಲ್ಲವ್ಗ ಯಾರ್ಯಾರು ಕರ್ಕೊಂಡ್ಬರ್ತಾರೆ. ಇವ್ರು ಲಾಸ್ಟಿಗೆ ಏನ್ ಮಾಡ್ತಾರ? ಕಳಿಸ್ತಾರಿಲ್ಲ. ಅದೇನ ಲಾಸ್ಟಿಗೆ ಮಲ್ಲಯ್ಯ ಕಳ್ಸೋದು ಮಾಡ್ತಿರ್ಲಿ. ಏನದು ಏನವ ಐದೇಸಿ ಮಲ್ಲಯ್ಯ ಕಳ್ತಿರಲ್ಲ. ಅಲ್ಲ ಬೇಕಂತ ಕರ್ಕೊಂಡ್ ಬಂದ್ರಿ, ಮತ್ತೆ ಅವನಿಗೆ ಕಳಿಸ್ತೀರಿ. ವಜ್ಜೆ ಆಗ್ತಾನೆ ನಾವು ನಿಮಗ. ಹೋಗಿರಿ ಎಷ್ಟು ಮಂದಿ? 10-20 ಮಂದಿ ಹೋಗಿರ್ತಲ್ಲ. ಎಲ್ಲಿ ಸರಿಸಾಯಕ ಹೋಗಿ ಕರ್ಕೊಂಡು ಬರ್ತೀರಿ ನಿಮ್ಮನಿಗೆ. ಹೋಗ್ಬೇಕು ಸಂಗಟ ನೋಡೋಣ ಒಬ್ರು. ಹೋಗ್ಯಪ್ಪ ದಾರಿ ಎಲ್ಲಿಗೆ ಹೋಗಿ ಹೋಗಿ. ಹಾಂಗ ಅಪ್ಪ ಸಿದ್ಧಾರೂಢ ಎಲ್ಲಿಗೆ ಹೋದ? ಉಳಿವಿ ಚನ್ನ ಬಸವನ ಮೇಲೆ ಹೋದ. ಉಳಿವಿ ಚನ್ನ ಬಸವ ಜ್ಞಾನದೊಳಗೆ ಎತ್ತದ ಕೈಯ. ಬಸವಣ್ಣನವರ ಅಳಿಯ
ನೀಲಾಂಬಿಕೆಯೇ ಯಾರವ? ಗಂಗಾಂಬಿಕೆ ಮಗ ಯಾರು? ಉಳಿವಿ ಚನ್ನಬಸವ. ಮಾವನಿಗಿಂತ ಒಂದು ಜ್ಞಾನದೊಳಗೆ ಎತ್ತದ ಕೈ ಇತ್ತ ಉಳಿವಿ ಬಸವ ಚನ್ನಬಸವ. ಏನೇ ಗ್ರಂಥಗಳಲ್ಲಿ ಇರ್ತಕ್ಕಂಥ ದೋಷಗಳನ್ನು ತಿದ್ದುಪಡಿ ಮಾಡುವಂತ ಜೊತೆ ಯಾರಿದ್ರು ಅಂತಂದ್ರ ಉಳಿವಿ ಚನ್ನಬಸವ ಇದ್ದ. ಅಂತ ಕ್ಷೇತ್ರಕ್ಕೆ ಹೋಗಿ ಅಪ್ಪಸಿದ್ಧಾಳ ಉಳಿವಿ ಚನ್ನಬಸವನ ದರ್ಶನ ತಗೊಂಡ. ಅಲ್ಲಿದಿಂದ ಎಲ್ಲಿಗೆ ಬಂದ? ಹುಬ್ಬಳ್ಳಿಗೆ ಬಂದ. ಹುಬ್ಬಳ್ಳಿ ಬಂದ ಅಂದ್ರೆ ಹುಬ್ಬಳ್ಳಿಗೆ ಇದ್ದು ತಗೊಂಬ ಅಂತಿದ್ದಂಗ ಸಂಚಾರ ಮಾಡ್ಕೊತ ಹೊಂಟಿದ್ದ. ಆಮ್ಯಾಲ ಎಲ್ಲಿಗೆ ಬಂದ ಅಪ್ಪಸಿದ್ಧಾಳ? ಪಂಡರಿಪುರ ಪಾಂಡುರಂಗನ ದರ್ಶನಕ್ಕೆ ಬಂದ. ಎಲ್ಲಿಗೆ ಬಂದ? ಪಾಂಡುರಂಗನ ದರ್ಶನಕ್ಕೆ ಬಂದ. ಒಂದು ಆಸೆ ಕಥೆ ಅದು ಹೇಳ್ತೀನಿ, ನೀವು ಯಾರು ಭಯಬೇಡ್ರ. ವಿದೇಶದ ಹೆಣ್ಮಗಳು ಬಂದಿದ್ದಳು ಇಲ್ಲಿಗೆ ಪಂಡ್ರಾಪುರ್. ವಿದೇಶ ಹೆಣ್ಮಕ್ಳು ನೋಡ್ರಿ, ನಮ್ಮ ಸನಾತನ ಧರ್ಮದ ಭಾಷೆ ಹೆಂಗಿರ್ತದ, ವಿದೇಶದ ಭಾಷೆ ಹೆಂಗಿರ್ತದ, ಭಾಳ ಎಚ್ಚರಿದ್ದೀವಿ. ಆಕೆ ಪಂಡ್ರಾಪುರಕ್ಕೆ ಬಂದಿದ್ದಳು. ಪಂಡ್ರಾಪುರಕ್ಕೆ ಬಂದಾಳ. ಇಂಗ್ಲಿಷ್ನೊಳಗೆ ಏನಂತಾರ? ವಂಡರ್ ಫುಲ್. ಆಕೆ ಅಮೆರಿಕದಕ್ಕೆ ಏನಂದ್ರು? ವಾವ್ ವಂಡರ್ಫುಲ್ ಅಂದ್ರೆ. ಈಗ ಮಕ್ಕಳು ಕರ್ನಾಟಕದಕ್ಕೆ ಇದ್ದಾಳೆ, ಆದ್ರೆ ಉತ್ತರ ಕರ್ನಾಟಕದಕ್ಕೆ ತುಂಬ ಕೊಂಡದಕ್ಕೆ ಮಾಡ್ತೈತಿ. ಎಷ್ಟು ಚಂದ ಚಂದ ಕೈಗಳು ಮಾಡಿದ್ರು ಮಾಡಿದ ಭಾಳ ಚಂದ ನೋಡಿ. ಗವ್ಯಾಗ ಅವಾಗ ಹೋಗತಾವ. ವಾವ್ ಎಷ್ಟು ಚಂದ ಅಂತಿತ್ತು. ವಂಡರ್ಫುಲ್ ಏಯ್ ವಂಡರ್ಫುಲ್ ಅದು ವಂಡರ್ಫುಲ್. ವಂಡರ್ಫುಲ್ ಅಲ್ಲ ರಂಡಿ, ಅದು ಪಂಡರ್ಫುಲ್ ಅಲ್ವ? ಅದು ವಂಡರ್ಫುಲ್ ಅಲ್ಲ, ಅದು ಇದು ಪಂಡ್ರಾಪುರ ಅದ. ವಂಡರ್ಫುಲ್ ಅದ. ಹಾಗ ಮಾತಿನೊಳಗೆ ಒಂದೊಂದು ವ್ಯತ್ಯಾಸಗಳು ಬದುಕ ಚೇಂಜ್ ಆಗಿ ಹೋಗ್ತದೆ. ಹಾಗ ಅಪ್ಪಸಿದ್ಧಾರಣ ಪಂಡರಿಪುರನಾಥನ ದರ್ಶನ ತಗೊಂಡ. ಹಲವಾರು ದಿವಸಗಳ ಕಾಲ ಪಂಡರಿಪುರದೊಳಗೆ ಇದ್ದುಕೊಂಡು ಮುಂದೆ ಹೋಗ್ತಾನ. ಎಲ್ಲಿಗೆ? ನಾಸಿಕ್ ನಾಗ್ಪುರ್. ನಾಸಿಕ್ ನಾಗ್ಪುರ್ಗೆ ಹೋಗ್ತಾನ, ಮಹಾರಾಷ್ಟ್ರಕ್ಕೆ. ಅಲ್ಲಿನೂ ಕೆಲವಂತ ಅಜ್ಞಾನಿಗಳು ಜ್ಞಾನಾಮೃತವನ್ನು ಬೋಧನೆ ಮಾಡ್ತಾನ. ಅಲ್ಲಿಂದ ಎಲ್ಲಿ ಬರ್ತಾನ? ಉಜ್ಜಯಿನಿಗೆ ಬರ್ತಾನ. ಉಜ್ಜಯಿನಿಗೆ ಬಂದು, ಉಜ್ಜಯಿನಿ ಯಾವ್ದದು? ಜ್ಯೋತಿರ್ಲಿಂಗ ಹೌದು ಅಲ್ಲದು? ಹಾ, ಯಾವುದು ದೇವಸ್ಥಾನ ಅದು? ಮಹಾ. ಆ ದೇವ್ರ ದರ್ಶನ ತಗೊಂಡು, ಯಾಕಂದ್ರೆ ಅಪ್ಪ ಯಾಕೆ ಸಂಚಾರ ಮಾಡಕತ್ತಿತ್ತಂದ್ರ ಬದುಕಿನೊಳಗ ಏನಾದ್ರೂ ನಾವು ಸಂಪಾದಿಸಬೇಕಾಗಿರ್ತಕ್ಕಂಥದ್ದು. ಈ ಕಾಲ ಬಂದದ ಎದಕ್ಕ? ಇದು ಕೈ ಬಂದದ ಎದಕ್ಕ? ಕಾಲ ಬಂದದು ಕ್ಷೇತ್ರಗಳ ದರ್ಶನ ಮಾಡೋದಕ್ಕ. ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಮೂಳಂಗೆ ಪೂಜಿಸಿ ಪೂರ್ವ ದಿಕ್ಕಿಗೆ ನಿಲ್ಲಿಸಿ ಮೂರೇಣಿನ ಹಳ್ಳವನ್ನು ಮುಖದ ಮೇಲೆ ಇಟ್ಟು ಎಡಪಾದ ರಕ್ಷೆಯಿಂದ ಹೊಡೆಯಿಂದ ಅಂಬಿಗರ ಚೌಡಯ್ಯ. ಯಾವ ಅಜ್ಞಾನಿ ಶ್ರೋತ್ರಿಯ ಬ್ರಹ್ಮನಿಟ್ಟು ಸದ್ಗುರುನಾಥ ಹೋಮ ಮಾಡ್ಕೊಂಡು ಬಳಿಕ ಉಳಿವಿ ಆಗಿರಬಹುದು, ಕಾಶಿ ಆಗಿರ್ಬೋದು, ರಾಮೇಶ್ವರ ಆಗಿರ್ಬೋದು, ಲೇಸುಳ್ಳ ಪರ್ವತಗಳಾಗಿರ್ಬೋದು, ಒಮ್ಮ ಗುರುಪಟ್ಟ ಲಿಂಗವನ್ನು ಬಿಟ್ಟು ಗುಂಟಕ್ಕೆ ಸಿಗಿಸಿ ಶ್ರೀಶೈಲ ಹೋದ ಅಂತಂದ್ರ ಹೇಳ್ದವ ಯಾರು? ಶರಣರೊಳಗೆ ನಿಜ ಶರಣ ಅನ್ಸ್ಕೊಂಡು ಹೋದವ. ಅವಾಗ ಏನ್ ಹೇಳ್ದವ? ಇವಾಗ ಹಂಗ ಬರಂಗಿಲ್ಲ ಬುದ್ಧಿ, ಹಿಂಗೂ ಬರಂಗಿಲ್ಲ ಹೇಳಿದ್ರ ಏನ್ ಮಾಡ್ಬೇಕು ಅಂತಂದಾಳಾಗ ಮುಖದ ಮೇಲೆ ಮೂರೇಣಿನ ಹಳ್ಳವನ್ನಿಟ್ಟು. ಮೂರೇಣಿನ ಹಳ್ಳ ಎಷ್ಟಿರ್ತಾವೆ ಅವು? ಈ ನೆಗ್ಗಿನ ಮುಳ್ಳು ಇರ್ತೈತಿ ನೋಡು, ಒಂದು ಎರಡು ತಳಗಿದ್ರೆ ಒಂದು ಮ್ಯಾಲ ಇರ್ತಾವ, ಒಂದು ತಳಗಿದ್ರೆ ಮ್ಯಾಲ ಇರ್ತಾವ. ಅಂತ ಹಳ್ಳ ಇಲ್ಲಿಡ್ಬೇಕಂತ ಪೂರ್ವ ದಿಕ್ಕಿಗೆ ನಿಲ್ಲಿಸಿ ಮೂರೇಣಿನ ಹಳ್ಳವನ್ನು ಮುಖದ ಮೇಲೆ ಇಟ್ಟು ಪಡಪಡನೆ ಹೊಡೆಯಂದ. ಯಾಕೆ? ಅವಾಗ ಗುರುವಿಗೆ ಮಾಡ್ಕೊಂಡು ಮತ್ತೆ ಹೋಗ್ತೀವೋ?
ಹೀಗೆಲ್ಲ ಅಪ್ಪ ಸಿದ್ಧಾರೂಢ ಉಜ್ಜಯಿನಿ ಒಳಗ ಅಲ್ಲಿನ ಸಾಧಕರಿಗೆ ಬೋಧನೆ ಮಾಡ್ದ. ಹಲವಾರು ಕ್ಷೇತ್ರಗಳ ದರ್ಶನ ಮಾಡಿದ ಅಪ್ಪ ಸಿದ್ಧಾರೂಢ. ಮತ್ತ ಉತ್ತರ ಪ್ರದೇಶಕ್ಕೆ ಹೋಗ್ತಾನೆ. ಎಲ್ಲಿಗೆ? ಕೇದಾರನಾಥ. ಕೇದಾರನಾಥನ ದರ್ಶನ ತಗೊಂಡು ಅಲ್ಲಿ ಮಹರ್ಷಿಗಳ ಸಂಗಟ ಸಹವಾಸವನ್ನು ಮಾಡಿ ಅಲ್ಲಿ ಜ್ಞಾನಾಮೃತವನ್ನು ಅಪ್ಪ ಸಿದ್ಧಾರೂಢ ಹೆಂಗಂತಂದ್ರೆ ಗಜದಂಡ ಸ್ವಾಮಿಗಳ ಆಜ್ಞೆಯನ್ನು ಪಾಲನೆ ಮಾಡಕತ್ತಿದ್ದ. ಏನು? ಸನ್ಯಾಸಿ ಆದ ಬಳಿಕ ಸನ್ಯಾಸಿ ದೀಕ್ಷೆ ತಗೊಂಡ ಬಳಿಕ ಸುಮಾರು ಒಂದು 10-20 ವರ್ಷ ಸನ್ಯಾಸ ಸಂಚಾರ ಮಾಡಲೇಬೇಕು. ಅದ್ರ ಕರ್ತವ್ಯ ಐತಿ. ಹಾಗೆ ಗಜದಂಡ ಸ್ವಾಮಿಗಳು ಹೇಳಿರ್ತಕ್ಕಂಥ ನೇಮದೊಳಗೆ ಅಪ್ಪ ಸಿದ್ಧಾರೂಢ ಸಂಚಾರ ಮಾಡಕಂತ ಕೇದಾರನಾಥನೊಳಗ ಹೋಗಿ ಕೇದಾರನಾಥನ ದರ್ಶನವನ್ನು ತಗೊಂಡು ಅಲ್ಲಿ ಜಟಾಧಾರಿ ಸಾಧುಗಳ ಸಂಗಟ ಅಪ್ಪ ಸಿದ್ಧಾರೂಢ ಸಹವಾಸ ಮಾಡ ಅಲ್ಲಿ ಜ್ಞಾನಾಮೃತವನ್ನು ಮಾಡಿ ಮತ್ತು ಪುನಃ ಎಲ್ಲಿಗೆ ಬರ್ತಾನ? ಇವತ್ತು ಎಲ್ಲಿಗೆ ಬಂದ? ಕಾಶಿಗೆ ಬಂದ. ಕಾಶಿ ಒಳಗೆ ವಿಶೇಷವಾಗಿರ್ತಕ್ಕಂಥವು ಯಾವ್ಯಾವು? ಅನ್ನಪೂರ್ಣೇಶ್ವರಿ, ಕಾಲ ಭೈರವ, ಮತ್ತಾರು ಇನ್ನೊಂದು ಐತಲ್ಲ, ಅದು ಯಾವ್ದು? ಯಾವ ಈಶ್ವವ? ಕಾಶಿ ವಿಶ್ವನಾಥ ನೋಡ್ಯವ. ಹೋಗಿದ್ರೇನು? ಹೋಗಿರಿ? ಶ್ರಾವಣ ಮುಗೇನು ಹೋಗೋಮೇನು? 2,000 ರೂಪಾಯಿ ಜಮಾ ಆಗಿರೋದೇನು? ಆಗಿಲ್ಲ? ಕರೆ ಹೇಳ್ರಿ. ಆಗ್ಯಾವ ಇಲ್ಲ? ಆಗಿಲ್ಲ? ಅದೇನೋ ಸರ್ವರ್ ಬಿಜಿ ಇರಬೇಕು. ಉಳಿತಿದವರು ನಿನ್ನೆ 4 ಮಂದಿ ಯಾವ್ದಾರು ಕೊಟ್ಟು ಹೋಗ್ಯಾರ ಆಗ್ಯಾವ ಅಂತೇಳಿ. ಯಾಕೆ ಗೌಡ್ತೀನಿ ಆಗಿಲ್ಲ 2,000 ರೂಪಾಯಿ ಜಮಾ? ಆಗ್ಯಾವ ಅಂತ ನೋಡಿ ಗೌಡ್ತೀನಿ ಹಾಕೊಳ್ಳಿ. ಹಾಗ ಅಪ್ಪ ಸಿದ್ಧಾರೂಢ ಎಲ್ಲಿಗೆ ಬಂದ? ಜ್ಞಾನ ನಿಧಿಯಾಗಿರ್ತಕ್ಕಂಥ ಕಾಶಿ ಪೀಠಕ್ಕೆ ಬಂದ. ಜ್ಞಾನ ಸಿಂಹಾಸನಾಧೀಶ್ವರ ಕಾಶಿ ಜಗದ್ಗುರುಗಳಾಗಿರ್ತಕ್ಕಂಥ ಹಿಂದಿನ ಜಗದ್ಗುರು ಮಠಕ್ಕೆ ಬಂದರು. ಯಾವ ಮಠ? ಜಂಗಮವಾಡಿ ಮಠ. ನಮ್ಮ ಕರ್ನಾಟಕದವ್ರಿಗೆ ಹೋಗಕ್ಕೆ ಅದೊಂದು ಬಹಳ ಅನುಕೂಲ ಇದೆ. ಜಂಗಮವಾಡಿ ಮಠಕ್ಕೆ ಕಾಶಿ ಹೊಂಟ್ರ ಅಂತ ಮುಗಿದ ಜಂಗಮವಾಡಿ ಮಠ ಆಯ್ತಾ ಅವ ನಡಂತರು ಹೋದ್ರು. ಸಿದ್ಧಾರಪ್ಪ ಕಾಶಿಗೆ ಬಂದ. ಹರಿಶ್ಚಂದ್ರ ಘಾಟ, ವಿಶ್ವಾಮಿತ್ರ ಘಾಟ, ದಕ್ಷ ಬ್ರಹ್ಮನ ಘಾಟ, ಕಾಶಿ ಒಳಗ ನೋಡತಕ್ಕಂಥದ್ದು ವಿಶೇಷವಾದ ಯಾವುದು? ಹೆಣ ಸುಡೋದಲ್ಲಿ ವಿಶೇಷ. ಉದ್ಯೋಗಗಳು ನೋಡಕ್ ಹೋದ್ರಲ್ಲ ವಿಶೇಷ ಇಲ್ಗೌಡ್ತಿ. ಇಲ್ಲಿ ನಮ್ಮ ಕಡೆ ಹ್ಯಾಂಗ್ ಕಟ್ಟಿಗೆ ಹಾಕಿ ಸುಡ್ತಾರ ನೋಡು, ಅಲ್ಲಿ ಹಂಗ ಹೆಣ ಸುಡಾಕ ಬಹಳ ಚಂದ. ನೋಡಾಕ ಹೋಗ್ಬೇಕಲ್ಲಿ. ಆ ಹೆಣದ ಬೂದಿ ಎಲ್ಲಿಗೆ ಬರ್ತದ? ಕಾಶಿ ವಿಶ್ವನಾಥ ಮೈ ಮೇಲೆ ಚೆಲ್ತಾರ. ಅದು ತಗೊಂಡು ಈಗ ನಮಗ್ ಬಡಿತಾವ. ಏನ ಚಲೋ ಪರಮಾತ್ಮನ ಲಿಂಗದ ಮೇಲೆ ಬಿದ್ದು ಭಸ್ಮ ಉದ್ಧಾರ ಆಗ್ಯಾರ ಬರ್ತಾವ. ನೀವು ಯುದ್ಧ ಸತ್ ಹಣ ಬಡ್ಕೊಂಡು ಕೊಂಡಿರ್ತೀರಿ. ಹೇಳಿ ಏನನ್ನದು? ನೀವು ಬಡ್ಕೊಂಗಿಲ್ಲ ನೀವು ಕರೆಕ್ಟ್ ಹೇಳಿ. ಪೌಡ್ರ್ ಎದ್ರದಿಂದ ಆಗ್ತದದು? ಯವ್ವ ಅಮೇರಿಕದ ಹೆಂಗಿರ್ತಾವ ಬೆಳ್ಳಗ ಮದು ನಿನ್ನ ಅಂಗಡಿಯಾಗ ತಂದಿಟ್ಟೇನು? ಬಾಟೆ ಐತಿ ನೋಡು. ಪೌಡ್ರ್ ಎದ್ರದಿಂದ ಆಗ್ತದ ಗೊತ್ತೇನೇವ? ನೋಡು ಬೂದಿ ಮಾಡ್ಕೊಂಡು ಬರ್ತಾವ. ಹೇಳ್ತೀನಿ ಯವ್ವ, ಅಮೇರಿಕದ ಬೆಳ್ಳಗಿರ್ತಾವ. ಅವ್ರು ಸತ್ತದ ಬೂದಿ ಎಲುವ ತಗೊಂಡು ಮಿಷನ್ದಾಗ ಹಾಕಿ ಅದಕ್ಕೊಂದಿಟ್ಟು ಕೆಮಿಕಲ್ ಹಾಕಿ ಅದಕ್ಕೆ ಯಾವ್ದ ಆ ಚಂದನ ಅಂತ ಈ ಚಂದನ ಅಂತ ಅಯ್ಯಯ್ಯಯ್ಯಯ್ಯ ಭಕ್ತ ಈ ಕಡೆ ಕರ್ನಾಟಕಕ್ಕೆ ಭೋಜನ ಬಡವಾಗಿರ್ತಾರೆ. ಅಪ್ಪ ಸಿದ್ಧಾರೂಢ ಬಂದಿದ್ದಲ್ಲ ಕಾಶಿಗೆ. ಕಾಶಿ ಒಳಗೆ ಅಪ್ಪ ಸಿದ್ಧಾರೂಢ ಕೆಲವರು ಬಹಳ ಕಾಡಾಟ ಕೊಟ್ರು.
ಅಪ್ಪ ಸಿದ್ಧಾಡುಗ ಕಾಶಿ ಜನ ಎಂದೂ ಒಂದು ತುತ್ತ ಅನ್ನ ಕೊಡ್ಲಿಲ್ಲ ಅಪ್ಪಗ. ಕಾಶಿ ಒಳಗ ಅನ್ನ ಕೊಟ್ಟವರು ಅಂತಂದ್ರೆ ವ್ಯಾಸ ಕಾಶಿ ಅಂತೇಳಿ ಗಂಗಾ ನದಿ ದಾಟದ ಬಳಿಕ ಅಲ್ಲಿ ಒಂದು ವ್ಯಾಸ ಕಾಶಿ ಅಂತೇವ, ಅಲ್ಲಿ ಅಪ್ಪ ಸಿದ್ಧಾಡುಗ ಅನ್ನ ಕೊಟ್ಟರು. ಇದೇ ಪ್ರಸಂಗದೊಳಗೆ ಈ ಬ್ರಾಹ್ಮಣರ ಕಾಡದ್ರಲ್ಲಿ ಅಪ್ಪ ಸಿದ್ಧಾರ್ಥ ಪ್ರಸಾದಕ್ಕೆ ಬಂದು ಕೊತ್ತ, ಯಾರು ನೀನು ತಳ್ಕೊಂಡ್ರ ಅಂತಂದ್ರ ಅಪ್ಪಗ. ಅಪ್ಪ ಅಂದ ಬಾಳ ಶಾಣೆ ಅಪ್ಪ ಸಿದ್ಧಾರೂಢ. ಅಲ್ಲೋ ತಳಕೊಂಡಿರ್ತಂತೆ ಹೇಳ್ತಿ ಭಾಳ ಚಲೋ ಅದು. ತಳ ಕೂತಾವ ತುತ್ತ ಅಲ್ಲೇ ಹಾಕಬೇಕು, ಮ್ಯಾಲ ಕೂತಾವ ತುತ್ತ ಅಲ್ಲೇ ಹಾಕ್ಬೇಕು. ನೀನ್ ಮ್ಯಾಲ ಕೂತಾವ ಕೇಳ ಹಾಕ್ತೇನ ಮಗನ ಅಂದ ಅಪ್ಪ ಸಿದ್ಧ. ಮ್ಯಾಲ ಕೂತಾವ ತುತ್ತ ನೀನ್ ಕೇಳ ಹಾಕೋತೇನು, ಎಲ್ಲಿ ಹಾಕತಿ? ಎಂತ ಮಾತಾಡ್ತೀನಿ ಅಂತ ಅದೇ ಅಪ್ಪ ಸಿದ್ಧ ಸುಮ್ಮ ಕೊತ್ತ. ತಳಗ ಎಲಿ ಹಾಕಿದ್ರು, ಬಾಳಿ ಎಲಿ ಹಾಕಿದ್ರು. ಅಪ್ಪ ಸಿದ್ಧಾರೂಢ ಚೆನ್ನಾಗಿ ಪ್ರಸಾದ ಮಾಡದ. ಎದ್ದ ಹೊಂಟ ಅಪ್ಪ ಸಿದ್ಧಾರೂಢ. ಎದ್ದ ಹಂಗೆ ಹೊಂಟ. ಆ ಬ್ರಾಹ್ಮಣ ಬಂದ, ಭಿಕಾರಿ ಅಂದ. ಯಾಕ ಎಲಿಯ ನಿಮ್ಮ ಅಪ್ಪ ತೆಗಿತಾನೇನೋ ಅಂತ ಕೇಳ್ದ. ಅಕಸ್ಮಾತ್ ಹಿಂಗೆ ಎಲ್ಲರೂ ನಿಮಗ್ ಕೇಳಿದ್ರ ಅಕ್ಕ ಹೆಂಗ್ ಕಾಣಾಗತ್ತ ಒದ್ದು ಹಲ್ಲು ಮರಿತೇನೆ ಅಂತ ಅವ್ನಿಗೆ. ಹಂಗ ಅಪ್ಪ ಸಿದ್ಧಾರೂಢ ಅಂದ. ಈಗ ಏನಂದಿ ಏತ್ ಕೇಳ್ದ, ಈ ಎಲಿಯ ನಿಮ್ಮ ಅಪ್ಪ ತೆಗಿತಾನೇನೋ ಅಂತ ಕೇಳ್ದಾಗ ಅಪ್ಪ ಸಿದ್ಧಾರೂಢ ಅಂದ, ಯಾವ ಅಪ್ಪ ಅಂತ ಅಪ್ಪನ ನಾಮಸ್ಮರಣೆ ಮಾಡಿದ್ರೆ ಅವ್ ನಮ್ಮ ಅಪ್ಪ ಖರೆ ಅಲ್ಲ. ಆ ಅಪ್ಪ ಬಂದ ಎಲ್ಲಿ ತೆಗಿದ, ನಿಮ್ಮ ಅಪ್ಪ ಆದ್ರೆ ತೆಗಿದಿಲ್ಲ ಅಂದ ಅಪ್ಪ ಸಿದ್ಧಾರೂಢ. ನಾ ಯಾ ಅಪ್ಪ ಅಂತ ನಾಮಸ್ಮರಣೆ ಮಾಡಾಕತ್ತೀನಿ, ಅವ್ರ ಖರೆ ನಮ್ಮ ಅಪ್ಪ ಆದ್ರ ಅವ ನಮ್ಮಪ್ಪ ಬಂದು ತೆಗೆದು ಹೋಗ್ತಾನ. ಇಲ್ಲಿಂದ ನಿಮ್ಮ ಅಪ್ಪಗಾದ್ರೂ ತೆಗಿಯಂಗಿಲ್ಲ ಅಂತ ಅಪ್ಪ ಸಿದ್ಧಾರೂಢ ಕಬ್ಬಿನ ದಾಳಿ ಹಂಗ ಎದ್ದು ಹೋದ. ಹಿಂದ ವಯಸ್ಸಾದ ಮುಪ್ಪಾನ ವಯಸ್ಸದೊಳಗ ಚರಿಗೆ ಒಳಗೆ ನೀರು ತಗೊಂಡು ಬಂದ. ಒಬ್ರು ಅಳಗಾಡ್ಕೋತ ಬಡಿಗಿಡ್ಕೊಂಡು ಬಂದ. ಯಪ್ಪ ನನ್ನ ಮಗ ಉಂಡು ಎಲಿ ಇಟ್ಟಾನಲ್ಲ, ಎಲ್ಲೈತಿ ಅಂತ ಕೇಳ್ದ. ಅವಾಗ ಆ ಎಲಿಗೆ ಹತ್ತಿರ್ತಕ್ಕಂಥ ಪ್ರಸಾದವನ್ನು ಆ ವಯಸ್ಸಾದ ಮುದುಕ ತಿಂದು, ಭಿಕಾರಿ ಮಗ ಏನವ? ಹೌದ್ರಿ. ಅದಕ್ಕ ಬುದ್ಧಿ ಇಲ್ಲ, ನಿನಗ ಬುದ್ಧಿ ಇಲ್ಲ. ಅವ್ ತಿಂದು ಹೋದು ಎಂದು ತಿನ್ನಕತ್ತಿದ, ನಿನ್ನ ಬುದ್ಧಿ ಐತಿಲ್ಲ ಅಂತ ಕೇಳ್ದಾಳಾಗ ವಯಸ್ಸಾದ ಮುದುಕ ಹೇಳ್ತಾನ, ಯಪ್ಪ ಒಬ್ಬ ಯೋಗಿ, ಒಬ್ಬ ಸಂತ, ಒಬ್ಬ ಸತ್ಪುರುಷ ತಿಂದಿರ್ತಕ್ಕಂಥ ಪ್ರಸಾದ ಒಳದಾಗ ಕೈಲಾಸ ಅಮೃತ ತಗೊಂಡು ಏನು ಮಾಡಿದ್ವಿ, ಅಂತ ಸಾಮರ್ಥ್ಯ ಇತ್ತು ಅಂತ ಹೇಳಿ ಅದು ಹುಚ್ಚ ಇದು ಹುಚ್ಚ ತಗೊಂಡು ಹೋಗಂತ ಎಲಿ ತಗೊಂಡು ಹೋಗಿದ್ ಒಗದ. ಯಾರು? ವಯಸ್ಸಾದ ಮುದುಕ. 70-80 ವಯಸ್ಸಾಗಿತ್ತು. ಬೆಳ್ಳಿಯ ತೆಂಬಿಗೆ ಒಳಗ ನೀರು ತಗೊಂಡು ಬಂದಳು. ಯಪ್ಪ ನನ್ನ ಮಗ ಎಲ್ಲಿ ಅದನು, ಉಂಡು ಹೋಗಿರ್ಬೇಕು, ಹುಚ್ಚೈತಿ, ಅದಕ್ಕೆ ತಿಳುವಳಿಕಿಲ್ಲ, ಉಂಡು ಹೋಗೈತಿ, ಅದಕ್ಕೆ ಕೈ ತೊಳೆದು ನೀರು ಕುಡಿಸ್ಬೇಕಂತ ಬಂದಿದ್ದೆ. ಅಲ್ಲಿ ಕೂತೈತಿ ನೋಡು, ಅಂತೇಳಿ ಹೋಗಿ ಕೈ ತೊಳಿಸಿ ನೀರು ಕುಡಿಸಿ ಸ್ವರ್ಗೆ. ಏನಂತೀನಿ ಇದು ನನ್ನ ಲುಂಗಿ ಅದ, ಸರಿಗಿಲೆ ಬಾಯಿ ಒರೆಸಿ ನೀರು ಕುಡಿಸ್ಬೇಕಂತ. ಅವಾಗ ಓಡಿ ಬಂದ ಕಿಶಿನೇ ಒಬ್ಬ ಜ್ಞಾನಿಗೆ ಕೇಳದಂತ, ವಯಸ್ಸಾದವ ಯಾರು? ವಯಸ್ಸಾದಕ್ಕೆ ಬೆಳ್ಳಿ ಸರಿಯಾಗಿ ನೀರು ತಂದು ಕೊಟ್ಟಕ್ಕೆ ಯಾರಂತ ಕೇಳಿದಾಗ ಅದು ಒಳ್ಳೆಯ ಸಮರ್ಥದಿಂದ ಸನ್ನಿಸಿ ಉತ್ತರ ಕೊಟ್ಟಂತ, ಹೇ ಬ್ರಾಹ್ಮಣ, ಶಿವನ ಅವನ 11ನೇ ಅವತಾರ ತಾಳೆ ಬಂದಿರತಕ್ಕಂಥ ಆ ಸತ್ಪುರುಷನ ಸೇವಾ ಮಾಡಕ ಬಂದವನೇ ಕಾಶಿ ವಿಶ್ವನಾಥ ಎಲ್ಲಿ ತಗದಾನ, ಸಾಕ್ಷಾತ್ ಅನ್ನಪೂರ್ಣ ಬಂದು ನೀರು ಕುಡಿಸಿ ಹೋಗ್ಯಾಳು ಅಂತ ಹೇಳಿದ್ರು. ಸಾಕ್ಷಾತ್ ಅನ್ನಪೂರ್ಣ ಬಂದು ಕಾಶಿ ವಿಶ್ವನಾಥ ಬಂದು ಎಲ್ಲಿ ತೆಗೆದ, ಅನ್ನಪೂರ್ಣ ಬಂದು ನೀರು ಕುಡಿಸಿ ಹೋಗ್ತಾಳ ಅಂತಂದ ಬಳಕ ನಮ್ಮ ಅಪ್ಪನ ಬಳಿ ಅಂತ ಶಕ್ತಿ ಇರಬೇಕಲ್ಲಿ, ಅಪ್ಪನ ಬಳಿ ಎಂತ ಜ್ಞಾನದ. ಅರೆ ಒಬ್ಬ ಮಹಾತ್ಮ, ಒಬ್ಬ ಯೋಗಿನ ಮೇಲೆ ಎಲ್ಲಾ ದೇವಾನು ದೇವತೆಗಳು ಬರ್ತಾರ ಅಂತಂದ್ರೆ ಅವನ ಅಂತರಂಗ ಪವಿತ್ರ ಅಂತ ಬರ್ತಾರ, ಅವನ ಭಾವ ಅಂತಕರಣಗಳು ಶುದ್ಧ ಅದಾವ. ಅವ ಎಲ್ಲವನ್ನು ತಿಳಿದು ಅರಿದುಕೊಂಡು ಬಂದಂತ ಯೋಗಿ ಸಮರ್ಥವ. ಅಲ್ಲಿದಿಂದ ಹಲವಾರು ಅಪ್ಪ ಸಿದ್ಧಾರೂಢಗ ಬಹಳ ವಿಚಿತ್ರವಾಗಿ ಕಾಶಿ ಜನ ಕಾಡಕತ್ತರು.
ಗೊತ್ತು, ಚರಿತ್ರೆ ಓದೋರಿಗೆ ಗೊತ್ತೈತಿ. ಬಹಳ ಕಾಳಕತ್ರು. ದಕ್ಷ ಬ್ರಹ್ಮನ ಘಾಟ ಅಂತ ಒಂದೈತಿ, ಕಾಶಿಗೆ ಹೋದವ್ರಿಗೆ ಗೊತ್ತಾ? ದಕ್ಷ ಬ್ರಹ್ಮನ ಘಾಟ ಇವೇನು ನವಪೀಠಗಳಾಗ್ಯಾವ, ಶಕ್ತಿ ಪೀಠಗಳು. ಇವು ನವಪೀಠ ಅಲ್ಲ, 18 ಪೀಠಗಳಾದ ದೇವಿಯು. ಅವು ಕರ್ನಾಟಕದೊಳಗೆ ಇರ್ತಕ್ಕಂಥವು ನವಪೀಠಗಳು. ಅವ ನವದುರ್ಗಿಗಳಂತಾರ. ಮೂಲತಃ ನೋಡಿದ್ರೆ ಅವು 18. ದಕ್ಷ ಬ್ರಹ್ಮನ ಮಗಳಿಗೆ, ದಕ್ಷ ಬ್ರಹ್ಮನ ಮಗಳು ಯಾರಿಗೆ ಮದುವೆ ಆಗಿದ್ದಳು? ನಿನಗ ಒಂದ ಸಾಕು, ಯಾಕೆ ಮಾಡ್ಕೊತೀವಿ? ಪರಮಾತ್ಮನು ಪರಮೇಶ್ವರ ಮದುವೆ ಆಗಿದ್ದಳಕ್ಕೆ ಯಾರು? ದಕ್ಷ ಬ್ರಹ್ಮನ ಮಗಳು. ಮದುವೆ ಆದಾಗ ಅಪ್ಪಗ ದಕ್ಷ ಬ್ರಹ್ಮ ಬಹಳ ಕೋಪ ಬಂತು. ಸುಡುಗಾಡ ಕಾಯುವಂತವರಿಗೆ ಮದುವೆ ಆಗಿ ಹೋದಲ್ಲ. ದಕ್ಷ ಬ್ರಹ್ಮನ ರಾಜ ನಾನು, ರಾಜಕುಲದೊಳಗೆ ಬೆಳೆದಿರ್ತಕ್ಕಂಥ ಮಹಾರಾಣಿ ನೀನು. ಸುಡಾಡ ಕಾಯುವತಕ್ಕಂಥವ್ರಿಗೆ ಮದುವೆ ಆಗಿ ಹೋಗ್ತಿ ಅಂತಂದ್ರೆ ನನ್ನ ರಾಜ್ಯ ಕುಲಕ್ಕೆ ಅಪಮಾನ ಆಗ್ತದ. ನೀನು ಈ ರಾಜ್ಯದೊಳಗೆ ಇರೋಕ್ಕೆ ಯೋಗ್ಯ ಅಲ್ಲ, ಇಂದಿಗೆ ಮನೆ ಬಿಟ್ಟು ಹೋಗು ಅಂತ ಆಜ್ಞೆ ಮಾಡ್ದ. ಯಾರು? ದಕ್ಷ ಬ್ರಹ್ಮ. ಪಾಪ ಪಾರ್ವತಿ ಮೆಚ್ಚಿ ಬಂದಿದ್ದಳಲ್ಲ, ಬಂದಳು. ಹೋಯ್ತು, ಸುಮಾರು ವರ್ಷಗಳ ಕಾಲ ಹೋಯ್ತು. ಹೋದಾಳಾಗ ದಕ್ಷ ಬ್ರಹ್ಮ ಒಂದು ಯಜ್ಞ ಹಾಕ್ತಾನೆ. ದಕ್ಷ ಬ್ರಹ್ಮ ಒಂದು ಯಜ್ಞ ಹಾಕದಾಳಾಗ ಎಲ್ಲಾ ಮಕ್ಕಳಿಗೆ ಆಹ್ವಾನ ಮಾಡಿರ್ತಾನ, ಆದ್ರ ಪಾರ್ವತಿ ಆಹ್ವಾನ ಮಾಡಿರಂಗಿಲ್ಲ. ಯಾಕ? ಮಗಳ ಮಾತು ಮೀರಿ ಹೋಗಿದ್ದಳು ಅಂತೇಳಿ ದಕ್ಷ ಬ್ರಹ್ಮ ಅಪಮಾನ ಆಗಿತ್ತಲ್ಲ. ಅವಾಗ ಆ ಹಿರಿಯ ಮಗಳಿಗೆ ಆಹ್ವಾನ ಕೊಡ್ಲಿಲ್ಲ. ಇನ್ನೊಂದು ವಿಚಾರ ನೋಡಿದ್ರೆ, ಎಂತ ತಾಯಿ ತಂದಿ ಎಷ್ಟೇ ಅಪಮಾನ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಎಂಬುದು ದೊಡ್ಡದು ನೋಡ್ರಿ. ತಾಯಿ ಇದ್ರ ತವ್ರ ಮನೆ ಚಂದಂತ, ತಂದಿದ್ರ ಬಂಧು ಬಳಗ ಹೆಚ್ಚಂತ. ಇವೆರಡು ಇಲ್ಲ ಅಂದ್ರೆ ಆ ತವ್ರ ಮನೆ ನರಕ ಅಂತ ಹೆಣ್ಣು ಮಗಳಿಗೆ. ಹಂಗ ಆ ಪಾರ್ವತಿ ಗಂಡಗ ಸುಳ್ಳು ಹೇಳ್ತಾಳ. ರೀ, ನಮ್ಮಪ್ಪ ಹೇಳಿಲ್ಲ ಅಂದ್ರೆ ನಮ್ಮವ್ವ ಕದ್ಲಿ ಹೇಳ, ನಿಮ್ಮಪ್ಪ ಯಜ್ಞ ಮಾಡಕತ್ತಾನ ಬಾ ಅಂತ ಹೇಳ. ಸೃಷ್ಟಿಕರ್ತ ಪರಮಾತ್ಮ ರೀ, ಅವ್ರಿಗೆ ಯಾವ ಗೊತ್ತಿರಂಗಿಲ್ಲ. ನೋಡು ಪಾರ್ವತಿ, ಹೋಗದ ಹೋಗ್ತಿ, ಮರ್ಯಾದಿದ್ದ ಜಾಗಕ್ಕೆ ಹೋಗು. ಮರ್ಯಾದೆ ಹೋಯ್ತು ಅಂದ್ರೆ ಪ್ರಾಣ ಹೋಗಬೇಕಾಗ್ತದ. ಅಡಿಗೆಗೆ ಹೋದ ಮಾನ ಆನೆ ಕೊಟ್ಟಬಾರದು. ಅಡಿಗೆಗೆ ಹೋದ ಮಾನ ಆನೆ ಕೊಡ್ತೀನಿ ಅಂದ್ರೆ ಏನಾದ್ರು ಮರ್ಯಾದೆ ಬರ್ತದ ಜೀವನದೊಳಗ. ಹೇ ಪಾರ್ವತಿ, ಬಹಳ ವಿಚಾರ ಮಾಡು ಅಂತಂದಳ. ಇಲ್ಲ, ನಮ್ಮ ಅಪ್ಪ ಕರೀಲಿಲ್ಲ ಅಂದ್ರೆ ನಮ್ಮ ಅವ್ವರೇ ಕರೀತಾಳ, ನಮ್ಮವ್ವ ಕರೀಲಿಲ್ಲ ಅಂದ್ರೆ ನನ್ನ ಅತ್ತಂಗಿಯರನ್ನು ಕರೀತಾಳ ಅಂತ ಅಭಿಮಾನದಿಂದ ಪಾರ್ವತಿ ದಕ್ಷ ಬ್ರಹ್ಮ ಯಜ್ಞ ಮಾಡುತ್ತಿರ್ತಾನ. ಯಜ್ಞ ಮಾಡುವ ಪ್ರಸಂಗದೊಳಗ ಏನಾಯ್ತು ಅಂತಂದ್ರ, ಈಗ ಹೋಗ್ತಾಳ, ಯಾರು ಮಾತಾಡಂಗಿಲ್ಲ. ಮಾನೇನ ತೃಪ್ತಿನದು ಭೋಜನೇನ. ಅರೆ, ಮನೆಗೆ ಬಂದಂತ ಅತಿಥಿಗಳಿಗೆ ಹೊಟ್ಟೆ ತುಂಬ ಅನ್ನ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮನೆಗೆ ಬಂದ ಅತಿಥಿಗಳು ಬರ್ರಿ ಅಂತ ಪ್ರೀತಿಯಿಂದ ಕರೆದ್ರಿ ಅಂತ ಹೊಟ್ಟೆ ತುಂಬ ಅನ್ನ ಕೊಟ್ಟಾನ ಅಂತ ಸುಭಾಷಿತ ಹೇಳ್ತಾನ. ಅವಾಗ ಆ ತಾಯಿಗೆ ಪಾರ್ವತಿಗೆ ಯಾರು ಕರೆಯಂಗಿಲ್ಲ. ದಕ್ಷ ಬ್ರಹ್ಮ ಶಕ್ತಿಗೆ ಹೇಳ್ತಾನ, ಮರ್ಯಾದಿ ನಾಚಿಕೆ ಇತ್ತು ಅಂತಂದ್ರ ಇಲ್ಲಿ ಜಾಗ ಬಿಟ್ಟು ಹೋಗು. ಹಡದು ಮಗಳಿಗೆ ಅಂತ ದಕ್ಷ ಬ್ರಹ್ಮ. ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂತಂದ್ರ ಇಲ್ಲಿ ಜಾಗ ಬಿಟ್ಟು ಹೋಗು. ಇಲ್ಲಿಕ ಏನಿದ್ದೇನು ಫಲವು? ಅವಾಗ ಇಷ್ಟು ಅಪಮಾನ ಆಗ್ತದ. ಇಂಥ ಅಪಮಾನ ಆಗ್ಯದ ಅಂತೇಳಿ ಕಿಸಿನ ನನ್ನ ಗಂಡಗೆ ಹೆಂಗ ಮಾರಿ ತೋರಿಸ್ಲಿ ನಾನು? ಸೃಷ್ಟಿಕರ್ತ ಲಯಕರ್ತ ಆಗಿರ್ತಕ್ಕಂಥ ಅದರೊಳಗೆ ನನ್ನ ಗಂಡ ಅಪಮಾನ ಬರ್ತದಲ್ಲಿ ಹೆಂಗ ಮಾರಿ ತೋರಿಸ್ಲಿ ಅಂತ ಹೇಳಿ ಪಾರ್ವತಿ ಏನ್ ಮಾಡ್ತಾಳ? ಆ ಯಜ್ಞ ಕುಂಡ ಉರಿತಿರ್ತದಲ್ಲ, ಯಜ್ಞ ಕುಂಡದೊಳಗ ಹಾರಿ ಬಿಡ್ತಾಳ. ಹೋಗಿ ಪಾರ್ವತಿ ಯಜ್ಞ ಕುಂಡದೊಳಗ ಹಾರಿ ಬಿಡ್ತಾಳ. ಅವಾಗ ಪರಮಾತ್ಮ
ಭರತನಾಟ್ಯ ಮಾಡಕ್ ಚಾಲು ಮಾಡ್ತಾನ. ಗೊತ್ತು ಭರತನಾಟ್ಯ ಮಾಡ್ತಿರ್ತಾನ. ಬರ್ತಾನ, ಕೋಪದಿಂದ ಬಂದು ಏನು ಮಾಡ್ತಾನ, ದಕ್ಷ ಬ್ರಹ್ಮನ ಶಿರವನ ಹೊಡೆದು ಬಿಡ್ತಾನ ಪರಮಾತ್ಮ. ದಕ್ಷ ಬ್ರಹ್ಮಂದು ಶಿರವನೇ ಕಡ್ದು ಬಿಡ್ತಾನ. ಕಡ್ದಾಳಾಗ ಹೆಂಡತಿಯ ಪಾರ್ವತಿಯಾಗಿರ್ತಕ್ಕಂಥ ಸೃಷ್ಟಿಯೊಳಗೆ ಅಕಿ ಒಂದು ಶ್ರೇಷ್ಠ ಪದವಿ, ಜಗಜ್ಜನನಿ ಬಗಳಾಂಬೆ. ಆಕಿನ ಅರ್ಧ ಸುಟ್ಟಿರ್ತಕ್ಕಂಥ ಆ ಶರೀರವನ್ನು ಹೊತ್ತುಕೊಂಡು ಈ ಲೋಕವನ್ನು ಸಂಚಾರ ಮಾಡುತ್ತಿರ್ತಾನ ಪರಮಾತ್ಮ. ಅವಾಗ ವಿಷ್ಣು ಪರಮಾತ್ಮ ಅಂತಾನ, ಇನ್ನ ಪರಮಾತ್ಮ ಇದೇ ಸ್ಥಿತಿ ಉಳಿದ್ರೆ ಮನಸ್ಥಿತಿ ಹೊಡಿತದೆ, ಇನ್ನು ಹ್ಯಾಂಗ ಮಾಡಬೇಕು ಅಂತಂದಾಳಾಗ ವಿಷ್ಣು ಪರಮಾತ್ಮ ಬಹಳ ಶಾಣೆ ಆಯ್ತ. ಅವಾಗ ತನ್ನ ಕೈ ಒಳಗೆ ನಿಂತು ಶ್ರೀಚಕ್ರವನ್ನು ಬಿಟ್ಟು ಎಲ್ಲವನ್ನು ಪಾರ್ವತಿಯ ಸುಟ್ಟಿರ್ತಕ್ಕಂಥ ಆ ಶರೀರವನ್ನು ಎಲ್ಲ ತುಂಡು 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 ಮಾಡಿ ಕಟ್ ಮಾಡಿಬಿಡ್ತಾನ. ಅವು ಏನಾದ್ರು ಮುಂದ ಪಾರ್ವತಿಯ ಔಷಧಿಯಿಂದ ಭೂಮಿಗೆ ಬಿದ್ದು ಏನಾದ್ರು ಶಕ್ತಿ ಪೀಠಗಳಾದವು. ಎಷ್ಟು ಪೀಠಗಳು? 18 ಪೀಠಗಳಾದವು. ಬಾಳ ಬರ್ಕೊಂಡು ಬಂದಾರ ಈ ಕಡೆ ಏನವ ನವಪೀಠಗಳು, ನವಶಕ್ತಿಗಳು ಅಂತಾರಲ್ಲ, ಮೂಲತವು 18 ಪೀಠಗಳು. ಅದರೊಳಗೆ ದಕ್ಷ ಬ್ರಹ್ಮನ ಘಾಟ ಅಂತ ಬಂದಾಗ ಈ ದೃಷ್ಟಾಂತ ಬಂತು. ಅದಕ್ಕೆ ಇರ್ಲಿ, ಸಿದ್ಧಾರ್ಥ ಎಲ್ಲಿಗೆ ಬಂದ? ಕಾಶಿ ಒಳಗೆ ಬಂದು ಸಾಕ್ಷಾತ್ ಅನ್ನಪೂರ್ಣ ನೀರು ಕೊಡಿಸಿದಳು. ಸಾಕ್ಷಾತ್ ವಿಶ್ವನಾಥ ಬಂದು ಬಾಳೆ ಎಲೆ ತೆಗೆದು ಇಟ್ಟು ಹೋದ. ಯಾಕೆ ಬಂದು ಹೋದ್ರು ಅಂತಂದ್ರೆ ಜ್ಞಾನಿ ಆ ಸ್ಥಿತಿನೇ ಹಂಗಿರ್ತಾವ. ಒಬ್ಬ ಜ್ಞಾನಿ ಅಂತಂದ್ರೆ ಒಳಗೆ ಜ್ಞಾನಿ ಬಳಿ ಇದು ಇಲ್ಲ ಅಂತಿರಂಗಿಲ್ಲ. ಎಲ್ಲವನು ಅವನ ಬಳಿ ಅಡಗಿರ್ತಕ್ಕಂಥವು ಶಕ್ತಿ ಬಹಳ ಗೌಪ್ಯವಾಗಿ ಇರ್ತಾವ. ಆದ್ರ ಯಾವ ಗುರು ಮುಟ್ಟಿ ಗುರು ಆಗ್ತಾನಲ್ಲ ಅವನಿಗೆ ಅಷ್ಟೇ ಅವು ತಿಳಿತಾವ ವಿನ ಮತ್ತೊಬ್ಬರಿಗೆ ಯಾರಿಗೆ ತಿಳಿಯಂಗಿಲ್ಲ. ಪುಣ್ಯಾತ್ಮರೇ, ಮಾಡು, ಪ್ರಯತ್ನ ಮಾಡು. ಗುರುವಿನ ಆಪ್ತ ಅಂಗಸ್ಥಾನ ಸದ್ಭಾವದಿಂದ ಗುರು ಸೇವೆ ಮಾಡು. ಗುರುವಿನ ಮಠದೊಳಗೆ ದುಡಿದುದ್ದ ಖರೆ ಆದ್ರೆ ನಿನ್ನ ಅಂತರಂಗ ಪವಿತ್ರ ಆಗುತ್ತೆ. ಖರೆ ಆದ್ರೆ ಸಂಪೂರ್ಣ ಗುರು ಹೇಳ್ತಾನ, ನನ್ನ ಬಳಿ ಇರ್ತಕ್ಕಂಥ ಶಕ್ತಿಯನ್ನು ಎಲ್ಲವನ್ನು ಶಿಷ್ಯನಿಗೆ ಅನುಗ್ರಹ ಮಾಡ್ತೀನಿ ಅಂತೇಳಿ ಶಾಸ್ತ್ರರು ಉಲ್ಲೇಖನ ಮಾಡ್ಯಾರ. ಹಂಗ ಸೇವಾ ಮಾಡ್ಬೇಕಲ್ಲ, ಹಂಗ ದುಡಿಬೇಕಲ್ಲ. ಸೇವಾ ಮಾಡ್ಬೇಕು, ದುಡಿಬೇಕು, ಅದ್ರಂಗ ನಡಿಬೇಕು. ನಮಗ ಆಗಂಗಿಲ್ರಿ ಅಂತ ನಡಿಬೇಕಡಿ ಇದ್ಯಾಕೆ ಮಾಡಿ ಅಂತಾರ. ಅದಕ್ಕ ಹೇಳ್ತಾನ ಶಾಸ್ತ್ರೊಳಗ ದಶಮನ ಕಥೆ ಕೊಟ್ಟು ಹೇಳ್ತಾರ, ದೃಢ ಅದೃಢ ಪರೋಕ್ಷ ಅಪರೋಕ್ಷ ಇವು ಜ್ಞಾನ ಆಗಬೇಕಾದ್ರೆ ಸೋಮದವೇನು? ಗುರುಕುಲಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು 10 ಮಂದಿ ಗುರುಗಳ ಆಜ್ಞೆಯನ್ನು ಪಡ್ಕೊಂಡು ಎಲ್ಲಿಗೆ ಹೋಗ್ತಾರ? ಅರಣ್ಯಕ್ಕೆ ಹೋಗ್ತಾರ. ಗುರುಗಳು ಹೇಳ್ತಾರ, ಹೋಗಕತ್ತೀರಿ 10 ಮಂದಿ ಇದ್ದೀರಿ, ಬಹಳ ಎಚ್ಚರದಿಂದ ಹೋಗಿ ಬರ್ರಿ ಅಂತಂದ್ರೆ ಆಗಲಿ ಗುರುದೇವ ಅಂತ ಆಜ್ಞೆ ಪಡ್ಕೊಂಡು ಎಲ್ಲಿಗೆ ಹೋಗ್ತಾರ? ನದಿಯನ್ನು ದಾಟಿಕೊಂಡು ಹೂವ, ಪತ್ರಿ, ಹಣ್ಣು, ಕಟ್ಟಿಗೆ, ಬಟ್ಟಿಗೆ, ನಾನಾ ಥರಗಳೆಲ್ಲವನ್ನು ತಗೊಂಡು ಹೊಳಿ ದಾಟಿ ಮತ್ತು ಬರ್ತಾವ. ನನ್ನಂತ ಒಂದಿತ್ತು ನಡುವ, ತಡಿ ಗುರುಗಳು ಹೇಳ್ಯಾರ, 8 ಮಂದಿ ಇದ್ದೀವಿ, 10 ಮಂದಿ ಇದ್ದೀವಿ, ತಡ್ರ ಎಳಸ್ತೀನಂತ. ನಂದು ದಿಮಾಕ್ ಬೇಡ, ನನ್ನಂತದ್ದು ಇತ್ತು ಅದ್ರಾಗ. ಸಾಕ್ರಿ ಹಿಂಗಿತ್ತು. ಗುರುಗಳು ಹೇಳ್ಯಾರ ಎಷ್ಟು ಮಂದಿ? 10 ಮಂದಿ. 1 2 3 4 5 6 7 8 9 अड़क चाल मार दो भाई तो अंधो हो गया था, मर गए रे बाबा, जिंदगी मर गए रे बाबा. हो गया तो यप्ಪ ಒಂದು ನೀರ್ನಾಗ ಹಾರಿಕೊಂಡು ತಳ್ಳಕತ್ತು. ಸುಬ್ರ ನಿನಗೆ ಅಳಸ ಬರ್ತಾರೆ. ಮತ್ತೊಂದು ಬತ್ತು, ಮತ್ತ ಹಂಗ 1 2 3 ಮತ್ತ ನಾವು ಮತ್ತ ಅಳಕತ್ತು. ಯಾಕ? ದೃಢ ಪರೋಕ್ಷ ಅಪರೋಕ್ಷ, ದೃಢ ಅಪರೋಕ್ಷ. ಯಾಕೆ ಶಾಸ್ತ್ರ ಮಾಡ್ಯಾರೋ ತಮ್ಮ?
ಹಗ್ಗದೊಳಗ ಹಾವು ಕಾಣಕತ್ತದ ಅಂತಂದ್ರೆ ನಿನ್ನ ಅಜ್ಞಾನ ಸ್ಥಿತಿ ಅದ. ಮೋಟ ಮರದಾಗ ಕಳ್ಳ ಕಾಣಕತ್ತಾನ ಅಂತಂದ್ರೆ ನಿನ್ನ ಬಳಿ ಇನ್ನ ಅಜ್ಞಾನ ಸಂಸ್ಕಾರ ಅದ. ಶಿಲ್ಪಿಯಲ್ಲಿ ಬೆಳ್ಳಿ ತೋರಾಕತ್ತದಂದ್ರ ಪಕ್ಕ ನಿನ್ನ ಬಳಿ ನಿನ್ನ ಆ ಅಜ್ಞಾನ ಸಂಶಯ ಬಿಟ್ಟು ಮತ್ತೊಂದು ಏನು ಇಲ್ಲ ಅಂತ ಸಂಸ್ಕಾರ ಅದಾವು. ಈಗ ಆಗೋದನು ಅನಂತ ಜನ್ಮದೊಳಗ ನೋಡಿರ್ತಕ್ಕಂಥ ಸಂಸ್ಕಾರ ಅದದು. ಹಂಗ ಎಡಸಕತ್ರು 9ನೇದವ ಅಟ್ಟೆ ಅದನ 10ನೇದವ ಕಳ್ಕೊಂಡದನ ಅಂತ ಹೇಳಕತ್ತು. ಅವಾಗ ಯೋಗ್ಯವಾದ ಅಖಂಡ ಮಂಡಲಾಕಾರ ವ್ಯಾಪ್ತಮೇವ ಚರಾಚರಂ ಅಂದಂತೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಗುಣವುಳ್ಳುವಂತ ಒಬ್ಬ ಮಹಾತ್ಮ ಹರಿದು ಬಂದಾಳ. ನೋಡ್ದ 10 ಮಂದಿ ಇದ್ದು ಯಾಕೆ ಅಳ್ಳಕತ್ತೀರೋ ನೋಡ್ರಿ ಅಪ್ಪ, ನಮ್ಮ ಗುರುಗಳು 10 ಮಂದಿಗೆ ಕಳಿಸಿದ್ರು, ಅದ್ರಾಗ ಒಬ್ಬ ಕಳ್ಕೊಂಡಾನ ಅಂತಂದ್ರು. ಅವಾಗ ನೋಡ್ತಾರ, ಇವು ನೋಡಿದ್ರೆ 10 ಅದಾವ, ಆದ್ರೆ ಇವಕ್ಕೇನಾಗ್ಯದ ಅಜ್ಞಾನ. ಸಚ್ಚಿದಾನಂದ ಬ್ರಹ್ಮನಿದ್ದಾನೆ ವಶನ ಮಾಡದವ. ಪರೋಕ್ಷ ಬ್ರಹ್ಮಜ್ಞಾನ ಅಂದರೇನು? ಸಚ್ಚಿದಾನಂದ ಒಬ್ಬ ಬ್ರಹ್ಮನಿದ್ದಾನೆ. ಎಲ್ಲಿ ಅದಾನ್ರಿ ಗುರುಗಳ ಅಂತ ಕೇಳಿದ್ರು. ಏನ್ ಹೇಳಿದ್ರು ಗುರುಗಳು? ಹೇಳ್ಬ್ಯಾಡ್ರು, 10ನೇದವ ಅದಾನ. ಎಲ್ಲಿ ಅದಾನ? ಅದಾನ. ನಿಂಡ್ರಿ ಸಾಲಕ ನೆತ್ರು 1 2 3 4 ಮುಂದ ಗಣಿತ ತುಂಬು 9 10. ನೀನೇ ಸಚ್ಚಿದಾನಂದ ಪರಬ್ರಹ್ಮವೇ, ನೀನೇ ಇದ್ದೆ ನೋಡೋ ಅಂತ ತೋರಿಸಿಕೊಡವನೇ ಶ್ರೋತ್ರಿಯ ಬ್ರಹ್ಮನಿಷ್ಠ. ಅದೇ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತೆ ಶಾಸ್ತ್ರದೊಳಗೆ ಹೆಂಗೆ ಹೇಳ್ಕೊಂಡು ಬರ್ತಾರೋ ಹಾಗೆ ಸಿದ್ಧಾಳಪ್ಪ ಕಾಶಿ ಒಳಗ ದೃಢ ಅದೃಢಗಳು, ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಕರ್ಮಕಾಂಡ, ಉಪಾಸನ ಕಾಂಡ, ಹಲವಾರು ಮತಾದಿಗಳನ್ನು ಅಪ್ಪ ಸಿದ್ಧಾಳ ಕಾಶಿ ಒಳಗೆ ಬೋಧನೆ ಮಾಡ್ಕೊಂಡು ಬಂದ ಪುಣ್ಯಾತ್ಮರಿ ಆಗೈತಿ. ಮತ್ತು ನಾಳಿನ ದಿವಸ ಕಾಶಿ ಒಳಗೆ ಏನ ಹೇಳ್ತಾನ ನಾಳಿಗೆ ತಿಳ್ಕೋಣ. ನಾಳೆ ತಿಳ್ಕೊ, ಈ ಕಥೆ ಕೇಳ್ಬೇಕಂದ್ರೆ ನಾಳೆಗೆ ಬರ್ರಿ. ಅಡ್ವರ್ಟೈಸ್ ಬಿತ್ತು. ಯಾಕೆ ಹೇಳೋದೇನಂತಂದ್ರೆ ಕೇಳುವ ಅಪೇಕ್ಷೆಗಳಲ್ಲಿ ಟಿಂಟಿಬಿಟ್ಟು ಅಂದ್ರೆ ಅಲ್ಲಿ ಕೇಳಕ್ ಬರ್ತೈತಿ. ನಾಳೆ ಬಿಟ್ಟ ಸ್ಥಳ ತುಂಬಿಕೊಂಡು ಬರ್ರಿ ಅಂತ ಮಾಸ್ತರ ಕೊಟ್ಟಿರ್ತಾನ ನೋಡು. ಹಂಗಿದು ಇರ್ಲಿ, ಬಹಳ ಸಂತೋಷ ಆಯ್ತು. ನಾಳಿನ ದಿವಸ ನಾಳಿನ ದಿವಸ ಪಲ್ಲಕ್ಕಿ ಕರೆಕ್ಟ್ 6:40 ಪಲ್ಲಕ್ಕಿ ಮುಗಿತದ. 7 ಗಂಟೆ 7:10 ಸಿದ್ಧಾಳಪ್ಪನ ನಾಟಕ ಮುಗಿತದ. ಟೈಮ್ ಹೇಳಕತ್ತೀನಿ, ಬಹಳ ಲಕ್ಷದ ಇಟ್ಕೋರಿ. 7:20 ಅಪ್ಪ ಸಿದ್ಧಾಳಪ್ಪನ ಪಾತ್ರ, ಅಪ್ಪ ಆರೋಢ ಜೊತೆ ಅಪ್ಪನ ಪಾತ್ರ, ಅಪ್ಪ ಮಾಣಿಕ್ ಪ್ರಭು ಅಪ್ಪನ ಪಾತ್ರ, ಗುರುನಾಥ ಆರೋಢರ ಪಾತ್ರ. ಇನ್ನು ನಾಗಲಿಂಗನ ಅವತಾರ ಯಾರಿಗೆ ಕೊಡೋಣ? ವಿಶ್ವಾಮಿತ್ರ ಕೊಡಮೇನ? ಕಾಲ ತಿರುಗ್ತೀನಿ. ಹೋಮ ಹೂವನ ಎಲ್ಲಿ ಆಟ ಹಚ್ಚಿದ್ದೇನ ನೀನು? ಏನೋ ಒಂದು ಈ ಊರಲ್ಲಿ ಹಿರಿಯರಿಗೆ ಹೇಳ್ತೀನಿ, ನಾಳೆ ಶ್ರಾವಣ ಮುಗಿಯ ಟೈಮಕ್ಕ 10 ಮಣಿಗೆ ಶ್ರಾವಣ ಮುಕ್ತಾಯ ಆಗ್ತದೆ. ನಿನ್ನ ಕೈನೇ ತಿರುಗ್ತೀವಿ, ಸುಮ್ಕೊಂಡು ಹರಿಚಂದ್ರ ನಾಟಕ ಮಾಡಿಸ್ತೀವಿ. ಯಾವಾಗ? ಶ್ರಾವಣ ಮುಕ್ತಾಯಕ್ಕೆ ಅದೊಂದು ವಿಶೇಷ. ಈ ಮಠದ ಸಂಕಲ್ಪ ಇತ್ತದು. ಈ ಮಠದೊಳಗೆ ಒಮ್ಮೆ ಆಡ್ಬೇಕನ್ನೋಂಥ ಸಂಕಲ್ಪ ಇತ್ತು. ಈ ಮಠದ ಓಪನಿಂಗದೊಳಗ ಆಗ್ಲಿಲ್ಲ. ಆ ಅಜ್ಜನ ಸಂಗಟ ಬಲ ಗುದ್ದಾಡೇ ಖರೆ ಆ ಸ್ವಾಮಿಗೆ ಆನಂದ ಕೊಟ್ಟಿಲ್ಲ ವಿಶ್ವಾಮಿತ್ರ. ಅದಕ್ಕ ಶ್ರಾವಣ ಮುಕ್ತಾಯಕ್ಕ ವಿಶ್ವಾಮಿತ್ರನ ನಾಟಕ ಮಾಡ್ತೈತಿ. ಆ ಸದ್ಭಕ್ತರು ಆ ನಾಟಕದೊಳಗೆ ಇರ್ತಕ್ಕಂಥ ಪಾತ್ರಧಾರಿಗಳು ಈ ಮುತ್ತೂರು ಗ್ರಾಮ ಆಗಿರ್ಬೋದು, ನಾ ಆಗಿರ್ಬೋದು, ಈ ಮೂಲಕ ನಿಮಗೆ ಕಾಯಿ ಕೊಡಾಕತ್ತೀವಿ. ನೀವೆಲ್ಲರ ಕಾಯಿ ಕುಯಿ ಅಂದ್ರೆ ನಿಮ್ ಮುಂದೆ ಎಂದೂ ನಾಟಕ ಮಾಡಿರ್ಬಾರ್ದು. ಹಂಗೆ ಮಾಡಿಟ್ಟು ಹೋಗ್ತೀವಿ. ಬಾಯಿ ಹಚ್ಚರೇ ಇರ್ರಿ. ಮಂತ್ರ ತಂತ್ರ ಕುತಂತ್ರ ಭಾಳ ಅದಾವ. ಬಾಯಿ ಹಚ್ಚರೇ ಇರೋದು ಸ್ವಾಮಿತ್ರ. ಅದಕ್ಕೆ 7:20-25 ತನಕ ಸಿದ್ಧಾಳಪ್ಪನ ನಾಟಕ.
ಅಲ್ಲಿದಿಂದ ಒಂದು 15 ನಿಮಿಷ ಸಾಲವಾಗಿ ಕೊಂಡಿರ್ಬೇಕು. ನಾಳಿನ ದಿವಸ ರುದ್ರಾಕ್ಷಿ ಧಾರಣ ಇರ್ತೈತಿ. ಇದು ಬ್ಯಾಟ್ರಿ ಚಾರ್ಜ್ ಮಾಡೋದು. ಇದು ಮಾಣಿಕ್ ಪ್ರಭು ಅಪ್ಪುಗಳು 6 ಜೊತೆ ಅಜ್ಜರು ಹಾಕಿ ಕೊಟ್ಟಿರ್ತಕ್ಕಂಥ ಗುರುಮಂತ್ರ. ಅದು ಇನ್ನಷ್ಟು ಚಾರ್ಜ್ ಆಗಲಿ, ಇನ್ನಿಷ್ಟು ಆ ಕೊಟ್ಟಿರ್ತಕ್ಕಂಥ ಮಂತ್ರದ ಜ್ಞಾನ ಶಕ್ತಿ ನಿಮಗೆ ಹೆಚ್ಚಾಗಲಿ. ಆ ಮಂತ್ರ ಶಕ್ತಿಯಿಂದ ನಿಮ್ಮ ಲೋಕ ಕಲ್ಯಾಣ, ನಿಮ್ಮ ಮನೆತನ ಉಳುವಾಗಲಿ ಅಂತೇಳಿ ಅವ್ರ ಗದಿಗೆ ಹಚ್ಚಿ ನಾಳಿನ ದಿವಸ ರುದ್ರಾಕ್ಷಿ ಧಾರಣ ಮಾಡ್ತೀವಿ. ನಾಳಿನ ದಿವಸ ಎಲ್ಲರೂ ಎಷ್ಟು ಮಂದಿ ಬರ್ತಿರ್ಬಾರಿ, 1000 ರುದ್ರಾಕ್ಷಿ ತರಿಸಿ ನಾವು ಗಟ್ಟಿಯಾಗಿದ್ದೀವಿ. ಬರ್ರಿ. ಈ ಮಾನವ ಜನ್ಮ ಹುಟ್ಟಿ ಬಂದ ಬಳಿಕ ಗುರುಪುತ್ರ ಆಗಲೇಬೇಕು. ಗುರುಪುತ್ರ ಆಗಲಿಲ್ಲ ಅಂತಂದ್ರೆ ನಾಳೆ ನಿಮ್ಮ ನರಕಕ್ಕೆ ಹೋಯ್ತಾರ ಅವರು. ಯಾಕ ಏನ್ ಮಾಡಿ ಬಂದಿದ್ದು ಮೃತ್ಯು ಲೋಕದೊಳಗ ಅಂತ ಕೇಳಿದಾಗ ನೀವೇನ್ ಹೇಳ್ತೀರಿ? ಅಕಸ್ಮಾತ್ ಮಾಣಿಕ್ ಪ್ರಭು ಅಪ್ಪಳ ಗದ್ದಿಗೆ ಹಚ್ಚಿ ರುದ್ರಾಕ್ಷಿ ಕಟ್ಕೊಂಡದ್ದು ಖರೆ ಆದ್ರೆ ಯಮ ಬಂದ್ರ ಏನ್ ಮಾಡಿದೆ ಅಂತ ಕೇಳಿದ್ರ, ನಮ್ಮಪ್ಪ ಸದ್ಗುರುನಾಥ ಲೋಕ 3 ಲೋಕದ ಗಂಡ ಅನ್ಸ್ಕೊಂಡ ಬ್ರಹ್ಮನಿಟ್ಟ ಸದ್ಗುರುನಾಥ ಮಾಣಿಕ್ ಪ್ರಭು ಅಪ್ಪನ ಗದಿಗೆ ಹಚ್ಚಿ ರುದ್ರಾಕ್ಷಿ ಕಟ್ಕೊಂಡಿನೋ, ನೀ ಯಾಕೋ ನಮ್ಮ ಅಪ್ಪ ಬರ್ತಾರ ಸರಿ ಅನ್ಬೇಕು ಯಮಗ. ಅಂತ ಶಕ್ತಿ ಅದರೊಳಗೆ ಇರ್ತದ. ಆ ರುದ್ರಾಕ್ಷಿ ಮಹಿಮಾ ಅಂತಂದ್ರೆ ಪರಮಾತ್ಮನ ಕಣ್ಣಿನಿಂದ ಬಂದಿರತಕ್ಕಂತ ನೀರು ವೇಸ್ಟ್ ಆಗಲಿಲ್ಲ. ಆ ನೀರಿಂದೇ ರುದ್ರಾಕ್ಷಿ ಆಗೈತೆವ. ಅದಕ್ಕೆ ಅವ್ರ ಗದಿಗೆ ಹಚ್ಚಿ ನಾಳೆ ಎಲ್ಲರಿಗೆ ರುದ್ರಾಕ್ಷಿ ಧಾರಣ ಮಾಡ್ತೀವಿ. ಎಲ್ಲರೂ ನಾಳೆ ಏನು ಮತ್ತೆ ಬೂದಿ ಪಡ್ಕೊಂಡು ಬಂದೀವಿ. ಚೆನ್ನಾಗಿ ನಾಳೆ ಪಲ್ಯ ಸೋಮವಾರ ಅಂದ್ರೆ ನಿಮ್ಗೆ ಹೇಳೋ ಅವಶ್ಯಕತೆ. ಮತ್ತೆ ನಾಳೆ ಚಂದ ಏನದು ಹೇಳಂಗಿಲ್ಲ, ಅದು ಗೋಪ್ಯ ಅದ. ನಮಗೆ ಸೋಮೀನು ಮಾಡಿದ್ರೆ ನೀವು ನಲಕ ಮಾಡ್ತಾರಪ್ಪ, ಇವ್ರು ದೊಡ್ಡ ಬಂದಿದ್ದೀರಿ. ನಿಂದೆ ಏನಿತ್ತು ಗೌಡ್ತಿ, ನಿನ್ನೇನಿತ್ತು ಹೋಗಲ್ಲ ಸೊಂಗಿ ಪೈಸಾ ಯಾರು ಮಾಡಿದ್ರು ಸುಮ್ಮ ಉಂಟಿರಿಲ್ಲ. ಭಾಷಣ ಹೇಳಂಗಿಲ್ಲ. ಲಾಸ್ಟ್ ದಿನ ಹೇಳ್ತೀನಿ ಅದ್ರಾಗ ಏನು ಬಿದ್ದಿತ್ತು ಅಂತ ಹೇಳಿ. ಅದ್ರ ಒಂದು ಬಿದ್ದಿತ್ತು. ಅವ್ನಿಗೆ ಹೇಳಿದ್ದು ಸ್ವಾಮಿ ಈಗ ಹೇಳಿದ್ರೆ ಕಡೆಗೆ ಹೆಂಗ ಹೊಡಿತೋ ನೀನು ಬೇಡ, ಲಾಸ್ಟ್ ದಿನ ಹೇಳಂತ ಅದು ಗೌಪಿ ಇಟ್ಟೀನಿ. ಮತ್ತು ಪಡ ನೀವು ಟಬಕ್ ಬಿದ್ದಿದೆ. ಅದಕ್ಕೆ ಬಹಳ ಸಂತೋಷ. ಅವತ್ತಿನ ದಿವಸ ನಾಳಿನ ದಿವಸ ರುದ್ರಾಕ್ಷಿ ಧಾರಣ ಮಾಡೋದು. ಆಮೇಲೆ ಯಥಾಸ್ಥಿತಿ ನಾಳಿನ ದಿವಸ ಬಹಳ ಮಾತಾಡಂಗಿಲ್ಲ. ಯಾಕಂದ್ರೆ ಎಲ್ಲರೂ ನೋಡಿ ಆನಂದ ಪಟ್ಟಿರ್ತೀವಿ. ಅಪರಿಷತ್ ಹಾಡನ್ನು ಒಂದು 25 ನಿಮಿಷ ಅಷ್ಟೇ ಮಾತಾಡ್ತೀವಿ. ಆಮೇಲೆ ಮಂಗಲ ಮಾಡಿ ಗೌಪ್ಯವಾಗಿ ಕೊಟ್ಟಿರ್ತಕ್ಕಂಥ ಗುಪ್ತ ದಾನದಿಂದ ಪ್ರಸಾದ ಮಾಡಿಸರಿನ ಹೆಸರು ಹೊರಗೆ ಬಂದಿಲ್ಲ. ಆ ಕೊಟ್ಟಿರ್ತಕ್ಕಂಥ ಆ ಅನ್ನಪೂರ್ಣೇಶ್ವರಿ ಆ ಮುಖಾಂತರ ಬಂದಿರತಕ್ಕಂಥ ಆ ಪ್ರಸಾದನೂ ಸೇವೆಯನ್ನು ಮಾಡಿಕೊಂಡು ಹೋಗಬೇಕು. ನಾಳೆ ಎಲ್ಲರೂ ಹೇಳ್ರವ ಅಕ್ಕಪಕ್ಕ ಅಕ್ಕ ಪಕ್ಕ ನೀ ಭಾಳ ಎಕ್ಕ. ನಾಳಿನ ದಿವಸ ಎಲ್ಲರಿಗೆ ಹೆಚ್ಚಿಗೆ ಕರ್ಕೊಂಡು ಕೊಡ್ತೀವಿ. ನೀವು ಒಂದು ರೌಂಡ್ ಹೊಡಿಯೋ ವಾಕಿಂಗ್ ಆದಂಗೆ ಆಗ್ತದ. ಇಲ್ಲ ಅದ ಹೇಳ ಎಬ್ಬಿಸಿ ತೋರಿಸ್ಲಿ ಮತ್ತೆ ಈಗ ಕಣಿಕೆ ಆಗ್ತದೆ. ನೋಡಂಗ ನಾಳಿನ ದಿವಸ ಎಲ್ಲರೂ 10 ಮಂದಿ ಕರ್ಕೊಂಡ್ ಬರ್ತೀವ್ಯಾ? ಇಲ್ಲ ಇಲ್ಲ ಕರ್ಕೊಂಡ್ ಬರ್ತೀವಿ. ಇಲ್ಲ ಕರ್ಕೊಂಡ್ಬರ್ರಿ. ನಿಮ್ಮ ಊರ ಮಠ ನಿಮ್ಮ ಅಭಿಮಾನ, ನಾವು ಒದರಾಡಿ ಹೋಗ್ತೀವಿ. ನಿಮ್ ಗುರು ಪರಂಪರೆ ಮುಂದುವರಿಬೇಕಲ್ಲ, ನಿಮ್ ಮಠದ ಕೀರ್ತಿ ಬರ್ಬೇಕಲ್ಲ. ಇನ್ನೊಂದು ವಿಶೇಷ, ಇದೇ ಶ್ರದ್ಧಾ ಇದೇ ವಿಶ್ವಾಸ ನಾಳೆ ರುದ್ರಾಕ್ಷಿ ಕಟ್ಕೊಂಡು ಬಳಕ ನೀವು ಇದೇ ತರ ಬರ್ಕೊತಿದ್ರಿ ಅಂತಂದ್ರೆ ಪ್ರತಿ ಅಮಾವಾಸ್ಯೆಗೆ ಬಂದು ನಾನು ಶಿವನಗೋಷ್ಠಿ ನಡೆಸಿಕೊಟ್ಟು ಹೋಗ್ತೀನಿ. ಇನ್ನಾರು ಬಂದು ಕೇಳ್ಕೋತ ಅವ್ರು ಹೇಳ್ತಿರ್ತಾರೆ ಮೊದಲವರು. ನಾನು ನೀವು ಬರ್ತೀರಿ ಅಂತಂದ್ರೆ ಪ್ರತಿ ಅಮಾವಾಸ್ಯೆಗೆ ನಾ ಬಂದು ಶಿವನಗೋಷ್ಠಿ ನಡೆಸಿಕೊಟ್ಟು ಹೋಗ್ತೀನಿ. ನೀವೆಲ್ಲರೂ ಹ್ಞೂ ಅಂದ್ರ ಅಂದ್ರೆ ಬ್ಯಾಡ ಅಂದಂಗೆ ಆಯ್ತಿರ್ತಾರೆ. ಬಾ ಅನ್ನೋರ್ಗೆ ಗೊತ್ತಾಗ್ತದೆ, ಬ್ಯಾಡ ಅನ್ನೋರ್ಗೆ ಗೊತ್ತದ. ನಾಳೆ ಎಲ್ಲರಿಗೂ 10 ಮಂದಿ ಕರ್ಕೊಂಬರ್ರಿ. ಎಲ್ಲಿ ಟೈಮ್ ಆಗೈತಿ. ಆ ಜಗದ್ಗುರು ಸಿದ್ಧಾರೂಢಪ್ಪ 6 ಜೊತೆ ಅಪ್ಪ ಮಾಣಿಕ್ ಪ್ರಭು ಅಪ್ಪ ಎಲ್ಲರಿಗೆ ಆರೋಗ್ಯ ಭಾಗ್ಯ ಸಂಪತ್ತು ಕರುಣಿಸಲೆಂದು ಹೇಳುತ್ತಾ ನನ್ನೆರಡು ಮಾತುಗಳ ಗುರುಪಾದಕ್ಕೆ ಅರ್ಪಿಸುತ್ತೇನೆ. ಹರಿ ಓಂ ತತ್ಪ್ರಭು.